ಆಮ್ಯಾಗ ಗೋಕಾಕ್ ತಾಲೂಕ್ನ್ಯಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾ ಅವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೇನೆ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರಂತ. ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ್? ಇಡೀ ಊರ್ ಮಂದಿನ ಹೊರಕಡೆಗೆ ಅಲ್ಲೇ ಮಾಡ್ತಾರೆ, ಇಡೀ ಊರ್ ಹೆಣಗಳು ಒಯ್ದು ಅಲ್ಲೇ ಸುಡ್ತಾರೆ, ಅಲ್ಲೇ ಹುಗಿತಾರೆ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರು ಉಳಿದೇನು ಸಮಸ್ಯೆ. ಆದ್ರ ನಾವು ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತೀವಿ, ಸ್ಮಶಾನದೊಳಗ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗ ಊಟ ಮಾಡ್ತೀವಿ. ನಾಳೆಗೆ ನೀವು ರೊಕ್ಕ ಕೊಟ್ರೆ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂದಂಗ ಆತ. ಹೌದಲ್ಲ? ದಕ್ಷಿಣ ಕೊಟ್ರೆ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸ ಜಾಗದ ಇದೆಂತ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂತ ಪದ್ಧತಿ. ಮಾಡಿಸೋರಿಗೆ ಬುದ್ಧಿಲ್ಲ, ಮಾಡೋರಿಗೆ ಬುದ್ಧಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೀರಿ? ಮಾನ್ಯ ಶಿವರಾತ್ರಿಯಾಗ ಒಂದಿಷ್ಟು ಹಂದಿಗಳಿದ್ರಾನು ಹೋಗಿ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ ಅಂತ. ನೀವೇನು ಅಘೋರಿಗಳೇನಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರ? ಮನಿಯನ್ ಹಾಳು ಬಿದ್ದಾವ? ನಿಮ್ಮ ಮನಿಯನ್ ಸ್ಮಶಾನ ಆಗ್ಯಾವ? ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳಕ? ಮನ್ಯಾಗ ಇಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುಂತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೀರಿ ನೀವು? ದಯವಿಟ್ಟು ಹಿಂಗೆ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕಳಕಳಿ. ಅವ್ರಿಗೆ ಸ್ವಾಮಿಗಳು 1200 ಮಂದಿ ಸ್ವಾಮಿಗಳು ಕೂಡುವಮ್ಮೆ ಉತ್ತರ ಭಾರತಕ್ಕೆ ಹೋಗಿದ್ರು. ಅದ್ರಾಗ ಒಬ್ಬ ಪತ್ರಕರ್ತನೂ ಇದ್ದ. ಅವ ಬಂದಿಂದ ಬರ್ದಿದ್ದ, ಇವ್ರು ಎಲ್ಲೆಲ್ಲಿ ಹೇಳಿದ್ರು, ಏನೇನು ಊಟ ಮಾಡಿದ್ರು, ಇದೇ ಗ್ಯಾಂಗಿನ ಮಂದಿನೇ ಐತ ಅದ್ರೊಳಗೆ. ಯಾವ ಡಾಬಾದಾಗ ಏನೇನ್ ತಿಂದ್ರು, ಏನೇನ್ ಕುಡಿದ್ರು ಎಲ್ಲ ಫೋಟೋ ಅದಾವ. ಮತ್ತ ಇಲ್ಲಿ ಬಂದು ಬಸವಣ್ಣನ ತತ್ವ ಹೇಳ್ತೀರಿ ನಮಗ. ನಾವು ಬಸವ ತತ್ವದಂಗ ನಡೆಯೋರಿಗೆ ನಮಗ್ ಪಾಠ ಹೇಳ್ತೀರಿ ನೀವು ಅಂತ ನಾ ಕೇಳಿದೆ. ನಿಮ್ ಕಾಲು ಹಿಡ್ಕೋತೀವ್ರಿ, ಯಾರಿಗೂ ಹೇಳ್ಬೇಡ್ರಿ. ನಾ ಇವತ್ತಿನ ತನ ಹೇಳಿದ್ದಲ್ಲ, ಈಗ ನೀವು ತೆಗ್ದಿರಂದಾಗ ನಾನು ನಿಮ್ಮನ್ನು ಬಿಡುದಿಲ್ಲ ಅಂತ ಹೇಳಿ. ಬನಾರಸ್ ಶಹರದೊಳಗೆ ಹೋಗಿ ಪತ್ಲ ಖರೀದಿ ಮಾಡಿದ್ರು. ಯಪ್ಪ, ಅವ್ವ ಎಲ್ಲ ಮನಿ ಬಿಟ್ಟ ಬಂದಿರು ಮಠದಾಗ. ಅಂದ್ರೆ ಪತ್ಲ ಯಾರ ಸಲುವಾಗಿ? ನನ್ನ ಮಾತು ಎಲ್ಲರೂ ಈಗ ಆನ್ಲೈನ್ ಕೇಳಕ್ ಹತ್ತಾರ. ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಅದಾರಲ್ಲ ಇವರು ಎಲ್ಲರೂ ಈ ಸದ್ದ ಆನ್ಲೈನ್ ಕೇಳಕ್ ಹತ್ತಾರ. ನಾಳಿಗೆ ಎದಿ ಡಬ 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 ಅನ್ನಕ್ ಶುರು ಅಕ್ಕ. ಇವ್ರು ಪತ್ಲ ಯಾರಿಗೆ ತಗೊಂಡಿದ್ರಿ? ಅಂತರ್ವಸ್ತ್ರಗಳನ್ನು ಖರೀದಿ ಮಾಡಿದ್ರು ಬನಾರಸ್ ಶಹರದೊಳಗ. ಅವನ್ ಯಾರ ಸಲುವಾಗಿ ತಗೊಂಡಿದ್ರಿ? ಇವರು ಬಸವಾನುಯಾಯಿಗಳಲ್ಲ, ಇವರೆಲ್ಲ ಬಸವ ದ್ರೋಹಿಗಳು. ಬಸವ ತತ್ವಗಳ ಹತ್ಯೆಯನ್ನು ಮಾಡುವಂತ ಬಸವ ದ್ರೋಹಿಗಳಿವು. ನಾ ಹೇಳ್ತೇನೆ, ನಮಗೆ ಎಷ್ಟು ಸಾಧ್ಯ ಐತಿ ನಮ್ಮ ಜೀವನದೊಳಗೆ ನಾವು ಬಸವಣ್ಣನ ಅಳವಡಿಸ್ಕೊಳ್ತೀವಿ. 100ಕ್ಕೆ 100 ಅಳವಡಿಸ್ಕೊಳಕ್ ನನಗೆ ಆಗುದಿಲ್ಲ. ಯಾಕಂದ್ರೆ ಬಸವಣ್ಣವ್ರು ಹೇಳ್ಯಾರ, ಹೊನ್ನಿನೊಳಗೊಂದೊರೆ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳಿದ್ರು. ಬಸವಣ್ಣವ್ರಿಗೆ ಸಾಧ್ಯ ಆಗಿರ್ಬೇಕು, ನನಗೆ ಆಗುದಿಲ್ಲ. ನಮ್ಮದು ಮಠ ಐತಿ, ದಿನ 4000 ಮಂದಿ ಉಣ್ಣಾಕ್ ಬರ್ತಾರ. ಮತ್ತು ಇವತ್ತ ಜಳ ಮಾಡಿದ್ನಂದ್ರೆ ನಾಳೆಗೆ ಯಾರಿಗೆ ಹಾಕೋದು? ಮಠದಾಗ 1000 ಮಂದಿ ಕೆಲಸ ಮಾಡೋರು ಅದಾರ. ತಿಂಗಳ ಕೊನೆಗೆ ಪಗಾರ ಎಲ್ಲಿ ತಂದು ಕೊಡ್ಲಿ? ನನಗೆ 100ಕ್ಕೆ 100 ಆಗುದಿಲ್ಲ. ದೇಶ, ವಸ್ತು, ಕಾಲ, ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಸ್ವಲ್ಪ ಬದಲಾವಣೆ ಬರಲೇಬೇಕಾಕೈತಿ. ನಾವು ತರದೇ ಇದ್ರು ಸಹಿತ ನಾನು ಅವ್ರಿಗೆ ಹೇಳ್ತೇನೆ, ನೀವೆಲ್ಲ ಇಷ್ಟು ಮಂದಿ ಇದೀರಪ್ಪ, ಬಸವಣ್ಣನ ತತ್ವ ಹೇಳ್ತೀರಿ, ಈ ವಚನಕ್ಕೆ ಏನು ಉತ್ತರ ಹೇಳ್ತೀರಿ? ಒಬ್ಬರ ಹೇಳ್ರಿ. ನೀವು ಯಾರೂ ಒಂದು ಅಗಳು ಸಹಿತ ಸಂಜೆ ಮುಂದೆ ನಾಳೆಗೆ ಅನ್ನೋ ಸಲುವಾಗಿ ಇಟ್ಕೋಬಾರ್ದು ಅನ್ನ ನಿಮ್ಮ ಮಠದಾಗ. ಹೌದಾ? ಒಂದು ಬಟ್ಟೆನೂ ಸಹಿತ ಹರಿದ್ರೆ ಮತ್ತೊಂದು ನಾಳೆಗೆ ಅಂತ ಇಟ್ಕೋಬಾರ್ದು ನೀವು. ಇವತ್ತ ನಾಳೆಗೆ ಎಷ್ಟು ಬೇಕು ಅಷ್ಟ ಇಟ್ಕೋಬೇಕು. ಒಂದು ದುಡ್ಡುನೂ ಸಹಿತ ನಾಳೆಗೆ ಅಂತ ಇಟ್ಕೋಬಾರ್ದು. ನೀವು 30 ಕೋಟಿ 40 ಕೋಟಿ ಡಿಪಾಸಿಟ್ ಕುಂಡಿ ಬುಡಕ್ಕೆ ಇಟ್ಕೊಂಡು ಕೂತಿರಲ್ಲ, ಇದು ಬಸವ ತತ್ವ ಏನು ಅಂತ ನಾನು ಅವ್ರಿಗೆ ಕೇಳೋದು. ಇದು ಯಾವ ಬಸವ ತತ್ವಪ್ಪ ನಿಮ್ದಂತ ಕೇಳಕತ್ತೀನಿ. ಇರ್ಲಿಲ್ಲ ಅಂದ್ರೆ ಹೇಳ್ರಿ, ಎಲ್ಲಾನು ಆಗೋದಿಲ್ಲ ಅಲ್ರಿ, ಈಗ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾವು ಮನಸ್ಸ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಗೆ ಆಗುದಿಲ್ಲಪ್ಪ ಎಲ್ಲಾನು. ಯಾರು ಬೇಕಾದವ್ರು ಹೇಳ್ರಿ, ನೀವು ಸಹಿತ ಇಂಥ ಜೀವನ ಇವತ್ತು ನಮಗೆ ಸಾಗಿಸ್ಲಿಕ್ಕೆ ಆಗ್ತೈತಿ ಅನ್ನೋ ಆಗುದಿಲ್ಲ. ಜಡ್ಡ ಜಾಪತ್ರಿ ಬಿದ್ರಿ ಏನ್ ಮಾಡೋದು? ಮನ್ಯಾಗ ಮಕ್ಕಳು ಮರಿ ಲಗ್ನ ಅಂತ ಬರ್ತಾವ. ಲಗ್ನಕ್ಕೆ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದ್ರಿ, ನಾಳೆ ಮಕ್ಕಳ ಲಗ್ನ ಹೆಂಗ್ ಮಾಡೋದು? ಆಕಸ್ಮಿಕವಾಗಿ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿ ಜಡ್ ಬಿದ್ದು ಅಂದ್ರೆ ಅವ್ರಿಗೆ ರೊಕ್ಕ ಇಲ್ಲಿಂದ ತರೋದು. ಇಂಥ ಸಂಸಾರ ಇವತ್ತು ಮಾಡಕ್ ಸಾಧ್ಯ ಐತನೋ? ಸಾಧ್ಯ ಇಲ್ಲ. ಇಲ್ಲದನ್ನ ಇಲ್ಲ ಅಂತ ಹೇಳೋದು. ನಾವು ಬಸವಣ್ಣನಿಗೆ ಕ್ಷಮಾ ಕೇಳ್ತೇವೆ, ಯಪ್ಪ ನೀ ಹೇಳಿದಿ, ಆದ್ರೆ ಇವತ್ತಿನ ದಿನಮಾನದೊಳಗೆ ನಮ್ಮಿಂದ ಅದು ಆಗುದಿಲ್ಲ. ಇಷ್ಟ ಅಲ್ಲ ಹೇಳೋದು.
ಇದನ್ನ ಬಿಟ್ರೆ ಮತ್ತೇನೈತಿ? ಆದ್ರ ಎಲ್ಲಿದರ ತಂದು ಎಲ್ಲಿದರ ಹಚ್ಚಿ ಬಸವಣ್ಣವ್ರ ಹೆಸರು ಕೆಡಿಸ್ಬೇಡ್ರಿ ಅಂತ. ಅದ್ರ ಸಲುವಾಗಿ ನಾ ಏನು ಭಾಳ ಹೇಳುದಿಲ್ಲ. ಭಾಳ ಹೇಳಿನಿ. ನನ್ನ ಹತ್ರ ಮಸಾಲೆ ಭಾಳ ಐತಿ, ತಿಳಿತಿಲ್ಲ. ಇನ್ನ ಭಾಳ ದಿವಸ ಅಡಿಗೆ ಮಾಡಿದ್ರು ತೀರ್ಲಾರ್ದಷ್ಟು ಮಸಾಲೆ ಐತಿ. ಅವ್ರಿಗೆ ಗೊತ್ತಿರ್ಬೇಕು ಕಷ್ಟ ಯಾರನ್ನ ತಡವೀವಿ ನಾವು ಅನ್ನೋದು. ಯಾವ ಮನುಷ್ಯನ್ ತಡೋಬಾರ್ದಾಗಿತ್ತಲ್ಲ ಆ ಮನುಷ್ಯನ್ ತಡವೀರಿ ನೀವು. ಅವನಂತೇಳಿ ಮಸಾಲೆ ಭಾಳ ಐತಿ ನಿಮ್ಮದು. ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಅದನ್ನ ಯಾವಾಗಲೂ ದುರುಪಯೋಗ ಪಡಿಸ್ಕೊಳ್ಳವಲ್ಲ. ನಾನು ಇವತ್ತೂ ಸಹಿತ ನಿಮ್ಗೆ ವಿನಂತಿ ಮಾಡ್ಕೋತೀನಿ ಅವ್ರಿಗೆ, ಬಸವಣ್ಣನ ಹೆಸರಿನಿಂದ ಹಿಂದೂ ಧರ್ಮ ಹಾಳು ಮಾಡಬೇಡ್ರಿ. ನಂದಿಷ್ಟೇ ಕಾಳಜಿ, ಮತ್ತೊಂದು ಏನು ಇಲ್ಲ. ಇದನ್ನ ಕೈ ಬಿಟ್ಬಿಡ್ರಿ, ನಾಳೆಗೆ ನಿಮ್ಮನ್ನು ಬಿಡ್ತೇನೆ. ನೀವು ಬಿಡಂಗಿಲ್ಲ ಅಂದ್ರಿ. ಇನ್ನೊಂದು ನಾ ಇವ್ರಿಗೆಲ್ಲ ಕೇಳಿದೆ, ನೋಡಪ್ಪ ಬಸವಣ್ಣನ ತತ್ವ ಹೇಳ್ತೇವೆ. ಬಸವಣ್ಣ ಸಮಾನತೆಯ ತತ್ವ ಎಲ್ಲ ಜಾತಿಯವ್ರನ್ನು ಕರ್ಕೊಂಡು ಬಂದ. ಅನುಭವ ಮಂಟಪ ಡೋಹಾರ್ನ ಕರ್ಕೊಂಡು ಬಂದ, ಸಮಗಾರನ ಕರ್ಕೊಂಡು ಬಂದ, ಎಲ್ಲರನ್ನು ಕರ್ಕೊಂಡು ಬಂದು ಏಕಪಂಕ್ತಿ ಭೋಜನ ಮಾಡ್ಲಿಕ್ಕೆ ಹಚ್ಚ. 12ನೇ ಶತಮಾನ ಸಮಗಾರ ಹರಳಯ್ಯನವ್ರ ಮಗಳನ್ನ ಮಧುವರ್ಸನ ಮಗನಿಗೆ, ಶೀಲವಂತನಿಗೆ ಕೊಡಿಸಿ ಮದುವೆ ಮಾಡಿದ್ರು ಬಸವಣ್ಣ. ನೀವೇಸ್ ಮಂದಿ ಮಾಡಿರಪ್ಪ? ನನ್ನ ಪ್ರಶ್ನೆ ಪ್ರತಿ ಸಾರಿ ಅವ್ರಿಗಿದೆ. ಇಷ್ಟು ಮಂದಿ ಇಷ್ಟು ಮಠಗಳು ಕಟ್ಕೊಂಡಿದ್ದೀರಿ ನೀವು. ಆಮ್ಯಾಗ ಇವ್ರು ಬಿಡ್ರಿ, ಇವ್ರೇನು ಮಾಸ್ತರುಗಳು ಏನು ಈಗ ದೊಡ್ಡ ದೊಡ್ಡ ಪಂಡಿತರಾಗಿ ತಿರುಗಾಡ್ತಾರ, ಕೆಲವು ಮಂದಿ ವ್ಯಾಪಾರಿಗಳು ಏನು ತಿರುಗಾಡ್ತಾರ. ಬಸವಣ್ಣನ ಬಗ್ಗೆ ಏನು ಮಕ್ಕಳು ಇದ್ರಾಗ ಹುಚ್ಚಿ ಬಿದ್ದಾರನ್ನಂಗ ಮಾತಾಡ್ತಿರ್ತಾರೆ. ಇವ್ರೇನೇ ವಚನದ ಇದ್ರಾಗ ಹುಚ್ಚಿ ಬಿದ್ದಾರೆ ನಿಮ್ಮ ಮಕ್ಕಳನ್ನಂಗ ಮಾತಾಡ್ತಿರ್ತಾರೆ. ನಾ ಅವ್ರಿಗೆ ಕೇಳಿದೆ, ನಿಮ್ಮ ಮನ್ಯಾಗ ಮದುವೆ ಆಗ್ಯಾವನಪ್ಪ ಅಂತ. ಆಗ್ಯಾವ್ರಿ ಅಂತ. ಹೆಂಗ್ ಮಾಡಿರಿ? ಬಸವ ತತ್ವದಂಗ ಮಾಡಿವ್ರಿ ಅಂದ್ರೆ ಹೂವು ಹಾಕಿ ಮಾಡೀವಿ ಅಲ್ರೋ. ಬಸವಣ್ಣ ಸಮಗಾರ ಹರಳಯ್ಯನವ್ರ ಮಗಳನ್ನ ಮಧುವರ್ಸನ ಮಗ್ಗ ಕೊಟ್ಟ, ಬ್ರಾಹ್ಮಣನ ಮಗ್ ಕೊಟ್ಟು ಮದುವೆ ಮಾಡಿಸಿದ್ದ. ನಿಮ್ಮ ಮಕ್ಕಳನ್ನ ಯಾರಾದ್ರೂ ನಮ್ಮ ಹರಳಯ್ಯನವ್ರ ಮನೆಗೆ ಕೊಟ್ಟಿರೇನು? ಸಮಗಾರ ಹರಳಯ್ಯನವ್ರ ಮನೆಗೆ ಅಂತ ಕೇಳಿದ್ ನಾನು. ಇವತ್ತಿನ ತನ ಒಬ್ಬನು ಕೊಟ್ಟಿಲ್ಲ. ಆಣಿ ಮಾಡಿ ಹೇಳವ್ರು, ಒಬ್ಬ ಬಸವ ತತ್ವ ಹೇಳವನು ಕೊಟ್ಟಿಲ್ಲ. ನನ್ನ ಹತ್ರ ಬಾ ಅಂತ ಹೇಳಿದ್ನ. ನಾವು ವರ್ಷ 4 ಲಗ್ನ ಸಮಗಾರ ಹರಳಯ್ಯನ ಮಕ್ಕಳನ್ನ ವ್ಯಾಪಾರಿಗಳ ಮನೆಗೆ ಕೊಡಿಸ್ತೀನಿ, ವ್ಯಾಪಾರಿಗಳ ಮಕ್ಕಳನ್ನ ಸಮಗಾರ ಹರಳಯ್ಯನ ಮನೆಗೆ ಕೊಡಿಸ್ತೀನಿ, ಬರ್ರಿ ನೀವು ತೋರಿಸ್ತೀನಿ ಅಂತ ಹೇಳಿ. ನಾ ಬರೇ ಮಾತಾಡೋ ಮನುಷ್ಯ ಅಲ್ಲ, ಮಾಡಿ ತೋರಿಸ್ತೀನಿ. ಹರಳಯ್ಯನವ್ರಂದ್ರಿ ಏನ್ರಿ? ಅಲ್ರಿ, ತಮ್ಮ ತೊಡಿ ಚರ್ಮಾನ ತೆಗೆದು ಬಸವಣ್ಣವ್ರಿಗೆ ಆವಿಗೆ ಮಾಡಿಕೊಟ್ಟವ್ರು. ಎಂಥ ಶ್ರದ್ಧೆ, ಎಂಥ ಭಕ್ತಿ. ಆ ಹರಳಯ್ಯ ನಮಗೆಲ್ಲ ಆದರ್ಶ. ಇವತ್ತು ಆ ಹರಳಯ್ಯನ ಸಮಾಜ ಇವತ್ತು ಸಹಿತ ಧರ್ಮ ಬಿಟ್ಟಿಲ್ಲ, ನಮ್ಮ ಧರ್ಮ ಬಿಟ್ಟಿಲ್ಲ. ಯಾರ್ಯಾರೋ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದ್ರು, ಆದ್ರೆ ಸಮಗಾರ ಹರಳಯ್ಯನ ಸಮಾಜ ಇವತ್ತೂ ಸಹಿತ ಹರಳಯ್ಯನವ್ರ ಮೇಲೆ, ಲಿಂಗದ ಮೇಲೆ ಎಷ್ಟು ನಿಷ್ಠೆ ಐತಂದ್ರೆ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವ್ರು. ನಮ್ಮ ಜಿಲ್ಲಾದಾಗ ಒಂದೇ ಕಮ್ಯುನಿಟಿ ಹಿಡ್ದೀನಿ, ವಾರಕ್ಕೆ 50 ಮಂದಿನ ಹೊಳ್ಳಿ ತಂದೀನಿ. ಹಿಂದೂ ಧರ್ಮಕ್ಕೆ 25,000ಕ್ಕಿಂತಲೂ ಹೆಚ್ಚು ಪರಿವಾರಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದವ್ರನ್ನ ಮತ್ತೆ ತಿಳಿಸಿ ಹೇಳಿ ಹೊಳ್ಳಿ ಕರ್ಕೊಂಡು ಬಂದೀನಿ. ನನ್ನ ಟಾರ್ಗೆಟ್ ಐತಿ 2 ವರ್ಷದಾಗ 1 ಲಕ್ಷ ಪರಿವಾರಗಳನ್ನ ತರಬೇಕು ಅಂತ. ನಾವು ಹೊಳ್ಳಿ ಕರ್ಕೊಂಡು ಬಂದವ್ರು ಪುಣ್ಯಾತ್ಮರು ಒಬ್ರು ಹೋಗಿಲ್ಲ ಮತ್ತೆ ಹೊಳ್ಳಿ. ಇಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿಲ್ಲ. ಅವ್ರಿಗೆ ಹೇಳಿನಿ, ಈ ಮಠ ನಿಮ್ಮದು, ನನಗೆ ಎಷ್ಟು ಅಧಿಕಾರ ಐತೆ ಅಷ್ಟೇ ಅಧಿಕಾರ ನಿಮಗೂ ಐತಿ. ನಾ ಪ್ರತಿ ವರ್ಷ ನಿಮ್ಮ ಮನೆಗೆ ಬರ್ತೀನಿ, ನಮ್ಮ ಸನ್ಯಾಸಿಗಳು ಬರ್ತಾರ, ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತಾರ, ಪೂಜಾ ಮಾಡ್ತಾರ, ಭಜನೆ ಮಾಡ್ತಾರ, ಆರತಿ ಮಾಡ್ತಾರ. ಯಾವಾಗಿನಿಂದ ಶುರು ಮಾಡಿನ ಅವಾಗಿನಿಂದನೂ ನಮ್ಮ ಮಠದ ಸನ್ಯಾಸಿಗಳನ್ನ ಪ್ರತಿ ವರ್ಷ ಯಾರ್ಯಾರು ಮರಳಿ ಬಂದಾರ, ಯಾರು ಬಂದಿಲ್ಲ, ಎಲ್ಲ ಸಮಗಾರ ಬಂಧುಗಳ ಮನೆಗೆ ನಾ ಮಂದಿನ ಕಳಿಸ್ತೀನಿ. ನಮ್ಮ ಸನ್ಯಾಸಿಗಳನ್ನ ನಾನು ಹೋಗ್ತೀನಿ, ಹೋಗಿ ಅವ್ರ ಮನೆಯೊಳಗೆ ಪ್ರಸಾದ ಮಾಡಿ ಬರ್ತೀನಿ. ನಾ ಬರೇ ಬಸವಣ್ಣನ ತತ್ವ ಬಾಯಿಂದ ಹೇಳೋ ಮನುಷ್ಯ ಅಲ್ಲ. ಆದ್ದರಿಂದ ಹರಳಯ್ಯನವ್ರನ್ನ ಎಷ್ಟು ಸ್ಮರಿಸಿದ್ರು ಕಡಿಮೆ ಐತಿ. ಒಟ್ಟು ಈ ಕಾರ್ಯಕ್ರಮದ ಸಾರಾಂಶ, ನೀವೊಬ್ಬ ಸ್ವಾಮಿಗೆ ಹಿಂಗೆ ಮಾಡಿ ಅವನ ಬಾಯಿ ಕಟ್ಟಬೇಕು, ಅವನ ಕಾಲು ಕಟ್ಟಿ ಹಾಕಬೇಕು ಅಂತೇನ ಕರ್ನಾಟಕ ಸರ್ಕಾರದವರೇ ಆಗಲಿ, ಆ ವಿಜಯಪುರದ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಏನು ಕೆಟ್ಟ ಕೆಲಸ ಮಾಡಿದ್ರಿ. ಆಗ್ಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರು, ಕಾಡಸಿದ್ದೇಶ್ವರ ಸ್ವಾಮಿಗಳು ಕ್ಷಮಾ ಕೇಳಬೇಕು ಅಂತ ಹೇಳಿ. ಅಲ್ಲಿ ನಾ ಏನು ತಪ್ಪು ಮಾಡೀನಿ ಅಂತ ಕ್ಷಮಾ ಕೇಳಿ, ಕ್ಷಮಾ ಕೇಳುವಂತ ಅವಧಿ ಇದ್ರು ಉದ್ದಕ್ಕೆ ಬೀಳ್ತೇನೆ. ನನಗೇನು, ನಾ ರೈತರಿಗೆ ಉದ್ದಕ್ಕೆ ಬಿದ್ದೀನಿ ಪೂಜಾ ಮಾಡಿ. ಇಲ್ಲಿ ನಮ್ಮ ಮುತ್ತೆ ಇಲ್ಲದಾನೆ,
ಅಮರೇಶ್ವರ ದೇವರು ಹೌದ್ರ ಅಮರೇಶ್ವರ ದೇವ್ರ ಮಠದಾಗ ರೈತರ ಪಾದ ಪೂಜಾ ಮಾಡಿದೆವು. ಪಾದ ಪೂಜಾ ಮಾಡಿದಾಗ ನಾ ರೈತರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆ. ನಮ್ಮ ದೇವ್ರು ನೀವಂತ. ನನ್ಗೇನು ಅದ್ರ ಬಗ್ಗೆ ಇದು ಇಲ್ಲ. ತಪ್ಪಿದ್ರಂತಲ್ಲ, ರೈತರ ಬಗ್ಗೆ ಇದು. ಈ ಮನುಷ್ಯ ನಮ್ಮನ್ನ ಕೇಳ್ತಾನ, ಸ್ವಾಮಿಗಳ ಕ್ಷಮಾ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲಾದ ಮಾಲಕ್ ನೀನ ಅನಪ ಅಂತ ಅನಿಸ್ತು ನಮ್ಗೆ. ಇಲ್ಲ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬಂದ್ ಮಾಡ್ತೀವಿ ಅಂತ. ಪುಣ್ಯಾತ್ಮ, ಅಧಿಕಾರ ಶಾಶ್ವತ ಅಲ್ಪ. ಇಂದಿಲ್ಲ ನಾಳೆ ಬದ್ಲಿ ಆಕ್ಕೈತಿ. ಯಾರು ನಾವೇನು ಅಮರ ಪಟ್ಟಿ ಕಟ್ಕೊಂಡು ಬಂದಿವೇನು? ಇಲ್ಲ. ದಯವಿಟ್ಟು ಹಂಗೆ ಮಾತಾಡಕ್ ಹೋಗ್ಬೇಡ. ಇವತ್ತದಿ ನಾಳಿಲ್ಲ. ಹಿಂಗ ನೀ ಮಾತಾಡಿದ್ದನ್ನು ಮಂದಿ ಕೇಳಿದ್ರು ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂತಂದ್ರ ನೀ ಏನು ಹೊಳ್ಳಿ ಬರುದಿಲ್ಲ. ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂದ್ರ ಇರ್ಲಿಲ್ಲ ಅಂದ್ರೆ ನಾವು ಒಮ್ಮೊಮ್ಮೆ ಇಲೆಕ್ಷನ್ ಬಂದಾಗ ಹೋಗಿ ನೆನಪು ಮಾಡಿ ಕೊಟ್ಟು ಬಂದೆ ಅಂದ್ರೆ ನೀವು ಉಳಿದಿಲ್ಲ. ತಿಳಿತಿಲ್ಲ. ನನಗೆಲ್ಲ ಬರ್ತಾವ. ನಮ್ಮಲ್ಲಿ ಒಬ್ಬ ಮಿನಿಸ್ಟರ್ ನಮ್ಮ ಮಠಕ್ಕೆ ಹಿಂಗ ತೊಂದರೆ ಮಾಡಿದ ಕೂಡಲೇ ನಾವು ಒಬ್ಬನ್ನ ಕಳಿಸಿದೆ, ಈ ಸರಿ ಇವ ಬೀಳ್ಬೇಕು ನೋಡು ಅಂತ. ಅವ ಪ್ರತಿ ಸಾರಿ 40,000 ಹೋಟ್ಲೆ ಲೀಡ್ಲೇ ಬರ್ತಿದ್ದ. 40,000 ಹೋಟ್ಲೆ ಮಕ್ಕೊಂಡ. ಅವ್ ಗೊತ್ತಾಗ್ಲಿಲ್ಲ ಯಾರು ಕೆಡಿಯುದ್ರಂತ. ಒಬ್ಬ MP ಅದಾನವ, ಶೇತಕರಿ ಕಾಮಗಾರ ಪಾರ್ಟಿ ಅಂತ ತಿಳ್ಕೊಂಡು. ಅವ ಏನ್ ಪ್ರಚಾರ ಮಾಡ್ದ, ನಾವೊಂದು ಸಭಾದಾಗ ಹೋಗಿದ್ದೆ, ಹಿಂಗ ಏನೋ ಅಪಮಾನಾಸ್ಪದವಾಗಿ ಮಾಡಿ ಎದ್ದು ಹೋಗಿಬಿಟ್ಟ. ಅಲ್ಲಿಂದ ಧರ್ಮದ ಬಗ್ಗೆ ಏನೋ ಮಾಡಿ ಹೋದ ಕೂಡ್ಲೆ ಬರ್ಲಿ ತಡಿ ಟೈಮ್ ಅಂತ ಕುಂತ ಕೂಡ್ಲೆ ಮುಂದೆ ಇಲೆಕ್ಷನ್ ಬಂತು. ಅವ ಎಲ್ಲ ಕಡೆ ಪ್ರಚಾರ ಮಾಡ್ತ. 2 ಸಾರಿ MLA ಇದ್ದ, 2 ಸಾರಿ MP ಆಗಿ 3ನೇ ಸಾರಿಗೆ ನಿಂತಿದ್ದ. ನಾ ಆರಿಸಿ ಬರೋದ್ರಾಗ ಏನೂ ಸಂಶಯ ಇಲ್ಲ. ಮೋದಿ ಅವ್ರಿಗಿಂತಲೂ ನಾ ಹೆಚ್ಚು ಓಟ್ ತಗೋಬೇಕು ಈ ಸಾರಿ, ಇಷ್ಟರ ಸಲಾಗಿ ನನ್ನ ಪ್ರಯತ್ನ ಐತ. ಅವ 1,45,000 ಬೆದ್ದ. ಅವ ಗೊತ್ತಾಗ್ಲಿಲ್ಲ ಯಾರು ಕೆಡಿಯುದ್ರಂತ. ಹಿಂದಾಗಡೆ 6 ತಿಂಗಳ ಮ್ಯಾಗ ಗೊತ್ತಾದ ಕಾಡು ಸಿದ್ದೇಶ್ವರ ಸ್ವಾಮಿ ಕೆಡಿಯೋದಂತ. ಹೆಂಗ್ ಕೆಡಿಯುದ್ರು ಇವರು? ಯಾವಾಗಾರ ಕೆಡಿಯುದ್ರು? ಎಲ್ಲಿ ಒಟ್ಟ ಅಲ್ಲಿ ಬಂದಿದ್ದಿಲ್ಲ ಸಹಿತ ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ. ಅದಕ್ಕೆ ನಾನು ಯಾವ ನೇತಾರ ಹತ್ರ ಯಾವಾಗ್ಲೂ ಹೋಗುದಿಲ್ಲ, ಅವ್ರ ಗದ್ದಲ್ದಾಗ ಬಿಡುದಿಲ್ಲ. ನಮ್ಮ ಧರ್ಮದಾಗ ಕೈ ಹಾಕಿದ್ರು ಅಂದ್ರೆ ನಿಮ್ಮನ್ನ ಬಿಡುದಿಲ್ಲ. ನನ್ನ ವೈಯಕ್ತಿಕ ನೀ ಏನ್ ಮಾಡೋದು ಮಾಡು. ಆದ್ರೆ ನಮ್ಮ ಧರ್ಮದ ಬಗ್ಗೆ ಕೈ ಹಾಕಿದೆ ಅಂದ್ರೆ ನಿನ್ನ ಬಿಡುದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ರಿಗೆ ನನ್ನ ನಾನೇನ ಅಹಂಕಾರದಿಂದ ಈ ಮಾತು ಹೇಳುದಿಲ್ಲ. ನಿಮ್ಮೆಲ್ಲರ ಪರವಾಗಿ ಈ ಮಾತು ಹೇಳುದು. ನೀವೆಲ್ಲರೂ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಂತ ನಿಮ್ಮ ಧೈರ್ಯದ ಮ್ಯಾಗ ಹೇಳ್ತೀನಿ ನಾನು. ಮತ್ತು ನೀವು ಸ್ವಾಮಿ ಹಿಂಗಂದ ನಾನು ಹೆಂಗೆ ಮಾಡ್ತಾನೆ ನೋಡು ನೀವು ನನ್ನ ತಂದಿರಿ ಮತ್ತು ನಾಳೆ ಹಂಗಿಲ್ಲ. ಯಾಕಂದ್ರೆ ನೀವು ನೋಡ್ರಿ, ಈಗ ಕಮೆಂಟ್ಗಳು ಏನಿರ್ತಾವಲ್ಲ, ಇವ್ರು ಏನೇನು ಬರ್ದಿರ್ತಾರ, ಪೋಸ್ಟ್ ಹಾಕಿರ್ತಾರ, ಅದ್ರ ಕೆಳಗೆ ಕಮೆಂಟ್ ಓದಿದ್ರ ಅಂದ್ರೆ ಊರ್ಲ್ ಹಾಕೊಂಡು ಸಾಯ್ಬೇಕು. 100 94 ಕಮೆಂಟ್ಸ್ ನಮ್ಮ ಪರವಾಗಿರ್ತಾವು, ಒಂದು 5-6 ಅಷ್ಟೇ ಅವ್ರ ಪರವಾಗಿರ್ತಾವ. ಅಂದ್ರೆ ನೀವೆಲ್ಲರೂ ಅದಿರಂತ ಅರ್ಥ ಆತಿಲ್ಲ. ಇಂಥ ಈ ಸಮಾರಂಭಕ್ಕೆ ನಾ ಒಬ್ಬನೇ ಅಂತಲ್ಲ, ನಾವೊಬ್ಬ ಮುಖ ಬರೇ. ನಮ್ಮ ಹಿಂದಿರುವಂತ ಎಲ್ಲ ಶಕ್ತಿ ಇಲ್ಲಿ ನಮ್ಮ ಪೂಜ್ಯರು. ಎಲ್ಲ ಪೂಜ್ಯರು ಇದಕ್ಕೆ ಗಟ್ಟಿಯಾಗಿ ನಿಂತರು ಅಂತ ತಿಳ್ಕೊಂಡು ನಾವು ಇದನ್ನು ಎದುರಿಸ್ಲಕ್ ಸಾಧ್ಯ. ಈ ಪೂಜ್ಯರು ಒಂದು ವೇಳೆ ನಮ್ಮ ಜೊತೆ ಇರಲಿಲ್ಲ ಅಂದ್ರೆ ನಾವು ಏನು ಮಾಡಕ್ ಆಗ್ತಿಲ್ಲ. ಯಾಕಂತಂದ್ರ ನನಗೊಮ್ಮೆ ರಾಮದೇವ್ರು ಅಂದ್ರು, ಮುಂದೆ ನೋಡಿದ್ರು 1,00,000 ಮಂದಿ ಇರ್ತಾರಿ, ಹಿಂದ್ ಹೊಳ್ಳಿ ನೋಡಿದ್ರು ಒಬ್ರು ಇರುದಿಲ್ಲ, ನೀವರ ಬರ್ರಿ ನನ್ ಕೂಡ ಅಂತ ಒಂದ್ಸಾರಿ ನನಗೆ ರಾಮದೇವ್ ಬಾಬಾ ಅಂದ. ಬ್ಯಾಡಪ್ಪ ಅಂದೆ, ನಿಂದು ಕ್ರಾಂತಿ ಮಾರ್ಗ, ನಮ್ಮದು ಶಾಂತಿ ಮಾರ್ಗ, ನಾ ಇದ್ದದ್ರಾಗ ಆರಾಮದೀನಿ ಅಂತ ಅನ್ಯ. ಆದ್ರ ಈ ಆಂದೋಲನದೊಳಗ ಈ ಬಸವ ಸಂಸ್ಕೃತಿ ಅಭಿಯಾನ ಅವ್ರು ಮಾಡಿದ್ರು, ನಾವು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನ ನಾವು ಮಾಡಿದ್ದೀವಿ. ಆದ್ರೆ ನಮ್ಮದ್ರೊಳಗೆ ನಾವು ಯಾರನ್ನು ಬಟ್ಟೆ ಹಾಕಿ ಕರ್ಕೊಂಡು ಬಂದಿಲ್ಲ. ಬೆಂಗಳೂರು ಪ್ರೋಗ್ರಾಮ್ ಏನು ಲಾಸ್ಟಿಗೆ ಮಾಡಿದ್ರಲ್ಲ, ಯಾರು ಎದಿ ಹರಿದ್ರು ಒಳಗ ಬಸವಣ್ಣ ಕಾಣ್ತಾನ ಅಂತ ಒಬ್ಬ ಹೇಳ್ತಿದ್ದ, ಕ್ಯಾಮ್ರಾ ಈ ಕಡೆ ಬಿಡು ಅಂತ ಒಬ್ಬ ಅಂತಿದ್ದ. ಏನ್ ನಾಚಿಗೇಡು ಸ್ವಾಮಿಗಳ್ರಿ ಇವ್ರು. ಒಬ್ರಿಗೆ ಹೇಳ್ದ, ಇವ್ರು ಅದಾರಲ್ಲ, ಇವ್ರು ಎದಿ ಹರಿದ್ರ ಅಲ್ಲ, ದಿನ ಏನ್ ತಿಂತಾರ, ಏನ್ ಕುಡಿತಾರ, ಏನ್ ಮಾತಾಡ್ತಾರ, ಇದನ್ನಾರ ವಿಚಾರ ಮಾಡ್ಬೇಕಲ್ಲ. ಅವ್ರೊಳಗ್ ಬಸವಣ್ಣ ಎಷ್ಟು ಇಳ್ದಾನಂದ್ರೆ ಇವ್ರು ಎದಿ ಹರಿದು ಕೂಡ್ಲೆ ಹೆಂಗ ಹನುಮಂತನ ಎದ್ಯಾಗ ರಾಮ ಕಣ್ಣಲ್ಲ ಹಂಗ ಇವ್ರ ಎದ್ಯಾಗ ಬಸವಣ್ಣ ಕಾಣ್ತಾನಂತ ಒಬ್ಬ ಹೇಳ್ದ. ಮತ್ತೊಬ್ಬ ಅಂದ, ನಮ್ಮ ಮ್ಯಾಗ ಬೇಡ, ಇವ್ರ ಮ್ಯಾಗ ಕ್ಯಾಮ್ರಾ ಬಿಡುವಂತ ಒಬ್ಬ ಅಂತಿದ್.
ಭಾಳ ಹೇಸಿಗನಿಸ್ತಪ್ಪ. ಇಡೀ ಜನರು ಅಂದ್ರು ನಮ್ಮ ಸ್ವಾಮಿಗಳು ಎಷ್ಟು ಹೀನಾಯವಾಗಿ ವರ್ತನೆ ಮಾಡ್ತಾರ ಅಂತ ನಮ್ಗೆ ಅನ್ಸಿದ್ದಿಲ್ರಿ ಅಂತ ಅಂದ್ರು ಕೆಲವು ಮಂದಿ.